ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರು ಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಮೊನ್ನೆ ರಿಲೀಸ್ ಆದ ದಿ ಸಾಬರ್ಮತಿ ರಿಪೋರ್ಟ್ ಸಿನಿಮಾಗ ಎಲ್ಲ ಕಡೆಯಿಂದಲೂ ಭಾರಿ ಚಲೋ ರೆಸ್ಪಾನ್ಸ್ ಸಿಕ್ಕ ನೋಡ್ರಪ್ಪ. ಈ ಸಿನಿಮಾನ ಬಾಕ್ಸ್ ಆಫೀಸ್ನಾಗೂ ಚಲೋ ಗಳಿಕೆ ಮಾಡ್ಲಿಕ್ಕತ್ತದ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಿನಿಮಾ ನೋಡ್ತಾರಂತ. ಯಾವಾಗಂತ ಕೇಳಿದ್ರೇನು, ಇವತ್ತೇ ದೆಹಲಿಯ ಬಾಲಯೋಗಿ ಆಡಿಟೋರಿಯಂನಾಗ ಇವತ್ತು ಸಂಜೆಗೆ ಸಿನಿಮಾ ನೋಡೋರದಾರ. ಇದು ಒಂದು ಸಿನಿಮಾ ಬಿಡುಗಡೆ ಆಗಬಾರ್ದು ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳು ಭಾಳ ಒತ್ತಾಯ ಮಾಡಿದ್ವು. ಆದರೆ ರಿಲೀಸ್ ಆಗೋದನ್ನು ತಡಿಲಿಕ್ಕೆ ಆಗಲೇ ಇಲ್ಲ. ಯಾಕಾಗಿ ವಿರೋಧ ಬಂದಿದ್ದು ಅಂತ ನೋಡಿದ್ರೆ, ಈ 2002 ಫೆಬ್ರವರಿ 27ನೇ ತಾರೀಕು ಇಡೀ ಗುಜರಾತ್ ರಾಜ್ಯದಾಗ ಹೈ ಟೆನ್ಷನ್ ಶುರುವಾಗಿತ್ತು. ಕರಸೇವಕರು ಪ್ರಯಾಣ ಮಾಡ್ತಿದ್ದಂಥ ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲಿನ S6 ಕೋಚಿಗೆ ಗುಜರಾತಿನ ಗೋಧ್ರಾಬಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ರು. ಇದು ಗುಜರಾತ್ನ್ಯಾಗ ಕೋಮು ಗಲಭೆಗೆ ಕಾರಣ ಆಗಿಬಿಡ್ತು. ಈ ಘಟನೆಯನ್ನೇ ಆಧರಿಸಿ ದಿ ಸಾಬರ್ಮತಿ ಎಕ್ಸ್ಪ್ರೆಸ್ ಸಿನಿಮಾ ತಯಾರಾಗ್ಯದ. ಈ ಸಿನಿಮಾ ನೋಡುವಂಥ ಮೋದಿ ಹೆಂಗೆ ರಿಯಾಕ್ಟ್ ಮಾಡ್ತಾರ ಅನ್ನೋದು ಕ್ಯೂರಿಯಾಸಿಟಿ ಅದ ನೋಡ್ರಿ. ನವೆಂಬರ್ 15ನೇ ತಾರೀಕು ದಿ ಸಾಬರ್ಮತಿ ರಿಪೋರ್ಟ್ ಸಿನಿಮಾ ರಿಲೀಸ್ ಆಯಿತು. ಈ ಚಿತ್ರ ರಿಲೀಸ್ ಆದಮೇಲೆ ಮೋದಿಯವರು ಚಿತ್ರದ ಬಗ್ಗೆ ಮಾತಾಡಿದರು. ಸಾಮಾನ್ಯ ಮಂದಿನೂ ನೋಡುವಂಥ ರೀತಿಯಲ್ಲಿ ಸತ್ಯ ಹೆಂಗೆ ಹೊರಗೆ ಬರ್ತದ ಅನ್ನೋದು ಭಾಳ ಚಲೋ ವಿಷಯ ಅದ. ಕ್ಷಣಿಕ ಕಾಲಕ್ಕೆ ಮಾತ್ರ ಸುಳ್ಳಿನ ನಿರೂಪಣೆ ಇರಬಹುದು, ಕಡೀಕೂ ಸತ್ಯ ಹೊರಗೆ ಬರ್ತದ ಅಂತ ನರೇಂದ್ರ ಮೋದಿ ಟ್ವೀಟ್ ಮಾಡಿದರು. ಈಗ ಬಿಡುವು ಮಾಡ್ಕೊಂಡು ಅವರು ಸಿನಿಮಾ ನೋಡ್ಲಿಕ್ಕೆ ರೆಡಿ ಆಗಿಬಿಟ್ಟಾರ. ನಿಮ್ಮಲ್ಲಿ ಯಾರೇ ಸಿನಿಮಾ ನೋಡಿದ್ರು ಅಂದ್ರೆ ಹೆಂಗದಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. 1 ಕಿಲೋಮೀಟ್ರಿಗೆ ಇಂತಿಷ್ಟಂತ ರೇಟ್ ತಗೋಬೇಕು, ಪ್ರಯಾಣಿಕರಿಂದ ಲೂಟಿ ಮಾಡುವಂಗಿಲ್ಲ ಅಂಥೇಳಿ ಕರ್ನಾಟಕ ಸಾರಿಗೆ ಇಲಾಖೆ ಓಲಾ ಊಬರ್ ಆಟೋಗಳಿಗೆ ರೇಟ್ ನಿಗದಿ ಮಾಡೈತಿ. ಆದ್ರೆ ಅವ್ರು ರೂಲ್ಸ್ ಕೇಳ್ತಾರೇನು ಹೇಳ್ರಿ. ಈ ರೂಲ್ಸನ್ನು ಮೀರಿ ಓಲಾ ಊಬರ್ ಕಂಪ್ನಿಗಳು ವರ್ತಿಸ್ಲಿಕ್ಕತ್ತಾವ. ಇನ್ನು ಮಳೆ ಬರೋದನ್ನೇ ಕಾಯ್ತಿರ್ತಾರಂತ ಕಾಣ್ತದ. ಪೀಕ್ ಅವರ್ನಾಗಂತೂ ಕೇಳಬೇಡ್ರಿ ನೀವು, ರೇಟ್ ದುಪ್ಪಟ್ಟು ತ್ರಿಬಲ್ ಹೆಚ್ಚಾಗಿ ಹಣ ವಸೂಲಿ ಮಾಡ್ತಿರ್ತಾರೆ. ಪ್ರಯಾಣಿಕರಿಗೆ ಇದರಿಂದ ಭಾಳ ತೊಂದರೆ ಆಗ್ಲಿಕ್ಕತ್ತದ. ಇದಕ್ಕೆ ಕಡಿವಾಣ ಹಾಕಬೇಕಂತ ಹೇಳಿ ಇಬ್ಬರು ಯುವಕರು ನಗರ ಮೀಟರ್ ಅನ್ನುವಂಥ ಹೊಸ ಆ್ಯಪ್ ಬಿಡುಗಡೆ ಮಾಡ್ಯಾರ. 2 ಕಿಲೋಮೀಟರ್ಗೆ ಮಿನಿಮಮ್ ಚಾರ್ಜ್ ಅಂದ್ರೆ 30 ರೂಪಾಯಿ ತೊಗೋಬೇಕು. ಅದಾದ್ಮೇಲೆ ಪ್ರತಿಯೊಂದು ಕಿಲೋಮೀಟರ್ಗೆ 15 ರೂಪಾಯಿ ತೊಗೋಬೇಕಂತ ಹೇಳಿ ರೂಲ್ಸ್ ಇರೋದು. ಆದರೆ ಈ ಕಂಪನಿಗಳು ಪೀಕ್ ಟೈಮ್ನಾಗ ಒಂದು ರೇಟ್, ಮಳೆ ಇದ್ರೆ ಮತ್ತೊಂದು ರೇಟ್ ಅಂತ ಚಾರ್ಜ್ ಮಾಡ್ತಾವ. ಆದರೆ ಇದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ನಿರಂಜನ್ ಮತ್ತು ಶಿವು ಅನ್ನುವಂಥ ಇಬ್ಬರು ಯುವಕರು ಸೇರಿ ಮೀಟರ್ ಆ್ಯಪ್ ಸೃಷ್ಟಿ ಮಾಡ್ಯಾರ ನೋಡ್ರಿ. ಆಟೋ ಮತ್ತು ಕ್ಯಾಬ್ ಚಾಲಕರು ಮೀಟರ್ ಹಾಕ್ಕೊಂಡು ಡ್ಯೂಟಿ ಮಾಡಬಹುದು. ಈಗೀಗ ಹಿಂದೂ ಧರ್ಮನ ಹೋದಲ್ಲಿ ಬಂದಲ್ಲಿ ಆಡ್ಕೊಳ್ಳಿಕತ್ತಿರುವಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಮತ್ತೊಂದು ಹಾಸ್ಯನ ಮಾಡಿ ಉಗಸಿ ಉಪ್ಪಿನಕಾಯಿ ಹಾಕೊಳ್ಳಿಕ್ಕೆ ರೆಡಿ ಆಗಿಬಿಟ್ಟಾರ. 12 ಜ್ಯೋತಿರ್ಲಿಂಗಗಳದ್ರಾಗ ನಾನೂ ಒಂದು ಪವಿತ್ರ ಲಿಂಗ ಅಂತ ಹೇಳ್ಕೊಂಡಾರ. मल्लिकार्जुन एक इतना 12 लिंग में से एक पवित्र लिंग हूं मैं. मेरा बाप ने ऐसा नाम रखा कि ये 12 लिंग में से एक लिंग वो मल्लिकार्जुन. ನೋಡ್ರಪ್ಪ, ಎಂಥ ವ್ಯಂಗ್ಯದ ಮಾತು ಅನ್ನೋದು ಅವ್ರ ಹಾವಭಾವದಾಗೆ ಅರ್ಥ ಆಗ್ತೈತಿ. ಕಾಂಗ್ರೆಸ್ ಪಕ್ಷ ನೋಡ್ರಿ, ಒಂದೇ ಒಂದು ಅವಕಾಶನೂ ಸಹಿತ ಹಿಂದೂ ಧರ್ಮದ ನಂಬಿಕೆಗಳ ಮೇಲೆ ಹೊಡೆಯೋದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ರಾಹುಲ್ ಗಾಂಧಿಗೆ ಹಿಂದೂ ಅಂತ ಕರ್ಕೊಳ್ಳೋರನ್ನ ಕಂಡ್ರೇ ಆಗೋದಿಲ್ಲ. ಇನ್ನು ವೇಣುಗೋಪಾಲ ಭಗವದ್ಗೀತಾಗ ಅವಮಾನ ಮಾಡಿದ್ರು. ಗೋಡ್ಸೆ ಗೀತೆಯಿಂದ ಪ್ರಚೋದನೆ ಪಡೆದಿದ್ರು ಅಂತ ಹೇಳಿ ಭಗವದ್ಗೀತಾ ಪುಸ್ತಕ ಹಿಂಸೆಯನ್ನು ಪ್ರಚೋದಿಸ್ತೈತಿ ಅನ್ನೋ ಅರ್ಥದಾಗ ಮಾತಾಡಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಥರ ಯಾಕೆ ಆಡ್ಲಿಕ್ಕತ್ತದ ಅನ್ನೋದು ನನಗಂತೂ ಅರ್ಥ ಆಗಕತ್ತಿಲ್ಲ ನೋಡ್ರಪ್ಪ. ಈಗಿನ ಮಕ್ಕಳು ಹುಟ್ಕೊಂತಾನೆ ಈ ಮೊಬೈಲ್ ಗೀಳು ಹಚ್ಚಿಸ್ಕೊಂಡಿರ್ತಾವೆ. ಮೊಬೈಲ್ ಇದ್ರೆ ಅಷ್ಟೇ ಊಟ ಮಾಡೋದು, TV ನೋಡ್ಕೊಂಡೇ ಓದೋದು, ಅದು ಇದು ಅಂಥೇಳಿ ಭಾಳ ಡಿಪೆಂಡೆನ್ಸಿ ಇರ್ತದೆ. ಆದರೆ ಇಲ್ಲೊಬ್ಬ ಪಾರದಾನ್ರಿ, ಇನ್ನೂ ಸ್ಪಷ್ಟ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ ಖರೆ. ಆದ್ರೆ ರಾಮನಿಗೆ ತನ್ನ ಪುಟ್ಟ ಬಾಯಾಗ ಲಾಮ ಅಂತ ಕರಿತಾನೆ. ಆದರೆ ABCD ಕೇಳಿದ್ರೆ ಪ್ರತಿ ಅಕ್ಷರಕ್ಕೂ ರಾಮನಾಮನ ಹೇಳ್ತಾನೆ. A for Ayodhyalama, B for Bhargavalama, C for Chinmayalama, D for Dasharathalama, E for Ishwaralama, F for Falgunalama, G for Gunatmakalama, H for Hanumantalama, I for Linyalama, J for Jagadabilama, K for Kausalyalama, L for Lakshmanalama, M for Malyadalama, N for Nanahalilama, O for Omkalalama, P for Pushotmamalama, Q for Kushalavalama, I for
Kulalama. S for Sita Lama. T for Talaka Lama. U for Udatta Lama. V for Vasishta Lama. W for Vaikunta Lama. X for Zitendra Lama. Y for Yogita Lama. Z for Zenmaita Lama. ಎಷ್ಟು ಚಂದ ಅಲ್ಲೇನ್ರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಅನ್ನೋ ಹಂಗೆ ಈ ಚಿಗುರು ಹಿಂದೂ ಹೆಮ್ಮರ ಆಗೋ ಎಲ್ಲ ಲಕ್ಷಣಗಳು ಅದಾವ ನೋಡ್ರಪ್ಪ. ಈ ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ಗೊಳದ್ರಾಗ ಮುಸ್ಲಿಮರು ನಮಾಜ್ ಮಾಡೋದು ಕಾಮನ್ ಆಗಿಬಿಟ್ಟದ ನೋಡ್ರಿ, ಚಾಲು ಮಾಡ್ಕೊಂಡು ಬಿಟ್ಟಾರ. ನೀವು ಎಲ್ಲಿ ಭಾಳಷ್ಟು ಸಲ ನೋಡೀವಿ. ಅವ್ರಿಗೆ ಹೆಂಗೆ ಅಂದ್ರೆ ಈಗ ಜಾಗ ಸಿಕ್ಕಲ್ಲಿ ನಮಾಜ್ ಮಾಡೋದು, ಇನ್ನು ಸ್ವಲ್ಪ ವರ್ಷ ಆದಮೇಲೆ ಇದನ್ನು ವಕ್ಫ್ ಜಾಗ ಅಂತ ಅಂದ್ಬಿಡೋದು. ಇದನ್ನೆಲ್ಲ ಹಿಂದೂಗಳು ಎಷ್ಟು ದಿನ ಅನ್ಸೈಸ್ಕೋತಾರೆ ಹೇಳ್ರಿ. ಅದಕ್ಕೆ ಅವ್ರಿಗೆ ಯಾವ ಭಾಷೆದಾಗ ಅರ್ಥ ಆಗ್ತೈತೋ ಅದೇ ಭಾಷೆದಾಗ ಹೇಳ್ತೀವಿ ಅಂಥೇಳಿ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ನೂರಾರು ಹಿಂದೂಗಳು ಒಗ್ಗಟ್ಟಾದರು. ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿದ್ರು. ಶುರುನಾಗ ಕೇಳಿಬಂದಂಥ ಜೈ ಶ್ರೀರಾಮ್ ಅಂತೂ ಇನ್ನಷ್ಟು ಖುಷಿ ಕೊಡ್ತು ನೋಡ್ರಪ್ಪ. ಸೊ ಎಲ್ಲಾರಂಗ ಸಮಾಜದಾಗ ಬದುಕ್ತೀರಾ ಅಥವಾ ನಿಮ್ಮಂಗೆ ನಾವು ಶುರು ಮಾಡಿದ್ರೆ ಸಹಿಸ್ಕೋತೀರಾ ಅನ್ನುವಂಥ ಸಂದೇಶನ ಹಿಂದೂಗಳು ಕೊಟ್ಟರು. ನಮ್ಮ ದೇಶದ ದುರಂತ ಅಂದ್ರೆ ಮುಸ್ಲಿಂ ಓಲೈಕೆ ಮಾಡುವಂಥ ರಾಜಕಾರಣಿಗಳು ಅವ್ರ ಬೆನ್ನಿಗೆ ನಿಂತಿರೋದು. ಯಾವುದೇ ಜಾಗದಾಗ ಮುಸ್ಲಿಮರು ನಮಾಜ್ ಮಾಡಿದ್ರೆ ಅದು ಆಟೋಮೆಟಿಕ್ ವಕ್ಫ್ ಆಗ್ತದಂತ ಹೇಳಿ TMC ಪಕ್ಷದ ಕಲ್ಯಾಣ ಬ್ಯಾನರ್ಜಿ ಹೇಳ್ತಾರೆ. আপনি যেখানে নামাজ পড়বেন বা যারাই নামাজ পড়বে কোনো এক জায়গা, সেটা দ্যাট উইল বি ট্রিটেড অ্যাজ ওয়াকফ প্রপার্টি। যে কোনো একটা জায়গায় যদি 20 জন 25 জন 15 জন 5 জন রেগুলারলি নামাজ পড়ে, সেটা ওয়াকফ প্রপার্টি বলে ট্রিট করা হবে। ನೋಡ್ರಿ, ಇಂಥ ಮಾನಗೇಡಿ ಸೆಕ್ಯುಲರ್ಗಳು ದೇಶಕ್ಕೂ ಧರ್ಮಕ್ಕೂ ಅಪಾಯಕಾರಿ ನೋಡ್ರಪ್ಪ. ಇಂಥವರಿಂದ ದೂರ ಇರ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.